ಪ್ರೀತಿಯ ಸಹೋದರ ಸಹೋದರರೇ, ನಿಮ್ಮೆಲ್ಲರನ್ನು ಇಂದು ದೇವರ ವಾಕ್ಯವನ್ನು ಆಲಿಸಿ ಧ್ಯಾನಿಸಲು ನಿಮ್ಮನ್ನು ಆಹ್ವಾನಿಸ್ತೇನೆ. ಹಾಲೆಲೂಯಾ. ದೇವಾದಿ ದೇವನೇ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೇ. ಪ್ರೀತಿಯ ಸಹೋದರ ಸಹೋದರರೇ, ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ ನಾವು ನೋಡುವಾಗ 11ನೇ ಅಧ್ಯಾಯದಲ್ಲಿ ವಾಕ್ಯಗಳು 20ರಿಂದ 26ರವರೆಗೂ ನೋಡುವಾಗ ಆ ವಾಕ್ಯಗಳು ನಮಗೆ ಈ ರೀತಿ ಇದೆ. ಪ್ರೀತಿಯ ಸಹೋದರ ಸಹೋದರರೇ, ಅದರಲ್ಲಿ ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ 11ನೇ ಅಧ್ಯಾಯದಲ್ಲಿ 14ನೇ ವಾಕ್ಯವನ್ನು ಓದುತ್ತೇನೆ, ಕೇಳಿ. ಪ್ರೀತಿಯ ಸಹೋದರ ಸಹೋದರರೇ, ಹಾಲೆಲೂಯಾ ಹಾಲೆಲೂಯಾ. ದೇವಾದ ದೇವನೇ ಸ್ತೋತ್ರ, ನಿಮಗೆ. ಯೇಸು ಆ ಮರಕ್ಕೆ, ಇನ್ನು ಮುಂದೆ ನಿನ್ನ ಹಣ್ಣನ್ನು ಯಾರೂ ಎಂದಿಗೂ ತಿನ್ನದಂತಾಗಲಿ ಎಂದರು. ಶಿಷ್ಯರು ಈ ಮಾತುಗಳನ್ನು ಕೇಳಿಸಿಕೊಂಡರು. ಆಮೇನ್. ನೋಡಿ ಪ್ರೀತಿಯ ಸಹೋದರ ಸಹೋದರರೇ, ಯೇಸು ಆ ಮರದ ಹತ್ತಿರ ಬಂದಾಗ ಆ ಮರದಲ್ಲಿ ಹಣ್ಣುಗಳು ಯಾವುದೂ ಇಲ್ಲದ ಕಾರಣ ದೇವರ ಯೇಸು ಹೇಳ್ತಾರೆ, ಇನ್ನು ಮುಂದೆ ಈ ಮರದ ಹಣ್ಣನ್ನು ಯಾರೂ ತಿನ್ನದಂತಾಗಲಿ ಎಂದು ಹೇಳಿದಾಗ ಶಿಷ್ಯರು ಈ ಮಾತುಗಳನ್ನು ಕೇಳಿಸಿಕೊಂಡರು. ಯೇಸು ಮಾತನಾಡುತ್ತಿದ್ದರು ಆ ಮರದ ಬಗ್ಗೆ. ಆದರೆ ಈ ಮರದಲ್ಲಿ ಇನ್ನು ಯಾರೂ ತಿನ್ನಬಾರದು ಎಂದು ಹೇಳಿದಾಗ ಅವರು ಆಲಿಸಿದರು, ಕೇಳಿಸಿಕೊಂಡರು ಎಂಬುದನ್ನು ನಾವು ಈ ವಾಕ್ಯದಲ್ಲಿ ನೋಡುತ್ತೇವೆ. ಮರುದಿನ ಅವರೆಲ್ಲರೂ ಬೆಥಾನಿಯಾದಿಂದ ಜೆರುಸಲೇಮಿಗೆ ಬರುತ್ತಿದ್ದಾಗ ಯೇಸು ಸ್ವಾಮಿಗೆ ಹಸಿವಾಯಿತು. ದೂರದಲ್ಲಿ ಎಲೆ ತುಂಬಿದ ಅಂಜೂರದ ಮರವೊಂದು ಕಣ್ಣಿಗೆ ಬಿದ್ದಿತು. ಅದರಲ್ಲಿ ಹಣ್ಣೇನಾದರೂ ಸಿಕ್ಕಿತೆಂದು ಅಲ್ಲಿಗೆ ಹೋದರು. ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳೇ ಹೊರತು ಇನ್ನೇನು ಕಾಣಲಿಲ್ಲ. ಅದು ಅಂಜೂರದ ಹಣ್ಣಿನ ಕಾಲವಾಗಿರಲಿಲ್ಲ. ಯೇಸು ಆ ಮರಕ್ಕೆ, ಇನ್ನು ಮುಂದೆ ನಿನ್ನ ಹಣ್ಣನ್ನು ಯಾರೂ ಎಂದಿಗೂ ತಿನ್ನದಂತಾಗಲಿ ಎಂದರು. ಶಿಷ್ಯರು ಅದನ್ನು ಕೇಳುತ್ತಿದ್ದರು ಎಂಬುದನ್ನು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ನೋಡಿ, ಆ ಮರದ ಹತ್ತಿರ ಯೇಸು ಬಂದಾಗ ಆ ಮರ ತುಂಬ ಎಲೆಗಳಿಂದ ಕೂಡಿತ್ತು. ಹತ್ತಿರ ಬಂದಾಗ ಆ ಮರದಲ್ಲಿ ಪ್ರಯೋಜನವಿಲ್ಲ ಎಂಬುದನ್ನು ಯೇಸು ನೋಡ್ತಾರೆ. ಆ ಮರಕ್ಕೆ ಯೇಸು ಹೇಳಿದರು, ಇನ್ನು ಮುಂದೆ ಈ ಮರದಿಂದ ಹಣ್ಣನ್ನು ಯಾರೂ ತಿಂದಂತಾಗಲಿ. ಪ್ರೀತಿಯ ಸಹೋದರ ಸಹೋದರನೇ, ನೀನು ಸಹ ಈ ಲೋಕದಲ್ಲಿ ಹುಟ್ಟಿದ್ದೀಯಾ. ಜನಿಸಿದ ನೀನು ಈ ಲೋಕದಲ್ಲಿ ಬೆಳೆದು ನಿಂತಿರುವೆ. 20 ವರ್ಷ ಆಗಬಹುದು, 18 ವರ್ಷ ಆಗಬಹುದು, 15 ವರ್ಷ ಆಗಬಹುದು. ಆದರೆ 15, 20, 25ನೇ ಜ್ಞಾನವುಳ್ಳ ಒಬ್ಬ ಮಗನು ಎಂದು ಹೇಳಬಹುದು. ಪ್ರೀತಿಯ ಮಕ್ಕಳ, ಈ ಸಮಯದಲ್ಲಿ ಯೋಚನೆ ಮಾಡಿ ನೋಡಿ, ಆ ಮರಕ್ಕೆ ಹೇಳಿದ ದೇವರು ನಿನಗೂ ಹೇಳಬಹುದು. ನಿನಗೀಗ 25 ವರ್ಷ ಆಗಿದೆ, ಅಥವಾ 24 ವರ್ಷ ಆಗಿದೆ, 30 ವರ್ಷ ಆಗಿದೆ. ನಿನ್ನಲ್ಲಿ ಯಾವ ರೀತಿಯ ಅನುಭವವಿದೆ ಯೇಸುವಿನಲ್ಲಿ? ಈ ಲೋಕದ ಅನುಭವಗಳು ನಿನ್ನಲ್ಲಿ ಇರಬಹುದು. ಈ ಆಸ್ತಿ ಪಾಸ್ತಿಯ ಅನುಭವಗಳು ನಿನಗೆ ಇರಬಹುದು. ವಿದ್ಯೆಗೋಸ್ಕರ ನಿನ್ನ ತಂದೆ ತಾಯಿಗಳು ನಿನ್ನನ್ನು ಚಿಕ್ಕ ಮಗುವಾಗಿರಬೇಕಾದರೆ ಅವರು ಶಾಲೆಗೆ ಕಳಿಸಿ ಅಲ್ವಾ ನಿನ್ನನ್ನು ಬೆಳೆಸುತ್ತಾರೆ. ಮನೆಗೆ ಬಂದಾಗ ನಿನಗೆ ಪಾಠವನ್ನು ಹೇಳಿಕೊಳ್ಳುತ್ತಾರೆ ಮಕ್ಕಳು. ಪಾಠವನ್ನು ಹೇಳಿಕೊಳ್ಳುವಾಗ ಕೆಲವು ಸಮಯ ಒಂದು ಕೋಲಿನಿಂದ ನಿನ್ನನ್ನು ಹೊಡೆಯುತ್ತಾರೆ. ನಿನಗೆ ಅಳುತ್ತೀಯ. ಆದರೆ ಕೆಲ ದಿನ ಆದ ಮೇಲೆ ಆ ಅಕ್ಷರದ ಬಗ್ಗೆ ನಿನಗೆ ಜ್ಞಾನವುಳ್ಳ ಮಗನಾಗಿ ನಿನ್ನನ್ನು ಮಾರ್ಪಡಿಸುತ್ತಾರೆ ನಿನ್ನ ತಂದೆ ತಾಯಿಗಳು ಮತ್ತು ಟೀಚರ್ಗಳು. ಪ್ರೀತಿಯ ಸಹೋದರ ಸಹೋದರನೇ, ಈಗ ನೀನು ಬೆಳೆದಿರಬೇಕಾದರೆ, ನೀನು 25 ವರ್ಷ ಆದ ಮೇಲೆ ಒಂದು ವಿದ್ಯಾವಂತನಾಗಿ ಒಳ್ಳೆಯ ಕೆಲಸಕ್ಕೆ ಸೇರಿದ ಮೇಲೆ, ಆ ಕೆಲಸಕ್ಕೆ ಸೇರಿ ನೀನು
ನಿನ್ನ ತಂದೆ ತಾಯಿಗಳನ್ನು ಸರಿಯಾಗಿ ಪ್ರೀತಿ ಮಾಡದ ಕಾರಣ ಸಂಪಾದನೆ ಮಾಡಿ ನೀನು ಕೆಟ್ಟ ಆಲೋಚನೆಗಳು ಮಾಡುತ್ತಾ ಈ ಲೋಕದಲ್ಲಿ ಹೋದರೆ ಏನು ಪ್ರಯೋಜನ? ಪ್ರೀತಿಯ ಸಹೋದರ ಸಹೋದರನೇ, ನಿನ್ನನ್ನು ಬೆಳೆಸಿದವರು ಯಾರು? ದೇವರು ಲೋಕದಲ್ಲಿ ತಾಯಿಯ ಗರ್ಭದಲ್ಲಿ ಸೃಷ್ಟಿಸಿದ ದೇವರು, ತಾಯಿಯ ಗರ್ಭದಿಂದ ಹೊರಬಂದ ನೀನು ಈ ಲೋಕದಲ್ಲಿ ತಂದೆ ತಾಯಿಗಳು ನಿನಗೆ ಕಷ್ಟಪಟ್ಟು ಬೆಳೆಸಿ 25 ವರ್ಷ ಸಾಕಿ ಸಲಕಿದ ಮೇಲೆ ನೀನು ಕೆಲಸಕ್ಕೆ ಸೇರಿ ತಂದೆ ತಾಯಿಗಳು ಕೆಲಸ ಮಾಡದಿದ್ದಾಗ ಅವರಿಗೆ ವಿರುದ್ಧವಾಗಿ ಮಾತನಾಡುವ ಮಕ್ಕಳನ್ನು ದೇವರು ದ್ವೇಷಿಸುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ಸಹೋದರ ಸಹೋದರರೇ, ಒಬ್ಬ ಮಗನು ತನ್ನ ತಂದೆ ತಾಯಿಗಳನ್ನು ಪ್ರೀತಿಸದ ಮಗನು ಎಂಥವನು ಈ ಲೋಕದಲ್ಲಿ? ಏಕೆಂದರೆ ನಿನ್ನಲ್ಲಿ ಫಲವಿಲ್ಲ ಎಂದು ಹೇಳಬಹುದು. ಏಕೆಂದರೆ ಆ ಮರವು ಅಲ್ಲಿ ಫಲ ಕೊಡಲಿಲ್ಲ, ಇನ್ನು ಈ ಲೋಕದಲ್ಲಿ ಫಲ ಕೊಡದ ಇನ್ನು ಯಾರು ತಿನ್ನದಂತಿರಲಿ ನಿನ್ನ ಹಣ್ಣನ್ನು ಎಂದು ದೇವರು ಹೇಳಿಬಿಟ್ಟರು. ಅದೇ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಹೇಳ್ತಾರೆ, ನೀನು ಈ ಲೋಕದಲ್ಲಿ ಸಾಕ್ಷಿಯ ಮಗನಾಗಿ, ಪ್ರೀತಿಯ ಮಗನಾಗಿ, ಐಕ್ಯತೆಯ ಮಗನಾಗಿ, ನೆಮ್ಮದಿಯ ಮಗನಾಗಿ, ಸಹಾಯ ಮಾಡುವ ಮಗನಾಗಿ ಬೆಳೆಯದಿದ್ದರೆ ಏನು ಪ್ರಯೋಜನ? ದಾರಿಯಲ್ಲಿ ನಾವು ಹೋಗುವಾಗ ಒಬ್ಬ ಭಿಕ್ಷುಕನು ನಿಮ್ಮಲ್ಲಿ ಬೇಡಿದಾಗ ನೀನು ಏನು ಕೊಡಬಲ್ಲೆ? ನಿನ್ನಲ್ಲಿರುವುದನ್ನು ದಾನ ಕೊಡಬಲ್ಲೆ ಅಷ್ಟೇ. ದಾನ ಕೊಡುವಾಗ ಸಂಶಯದಿಂದ ದಾನವನ್ನು ನೀನು ಕೊಡಬೇಡ. ಸಂಶಯವಿಲ್ಲದೆ ದಾನವನ್ನು ಕೊಡು. ಆ ದಾನಕ್ಕೆ ನಿನಗೆ ಪ್ರತಿಫಲವಾಗಿ ನಿನಗೆ ದೇವರು ಆಶೀರ್ವದಿಸುವರು ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಅದಕ್ಕಾಗಿ ದೇವರು ಫಲಭರಿತ ಮಕ್ಕಳಾಗಿ ಈ ಲೋಕದಲ್ಲಿ ಬೆಳೆಯಬೇಕೆಂಬುದೇ ದೇವರಿಗೆ ಇಷ್ಟ. ದೇವರು ನಿನಗೆ ವಿದ್ಯೆಯನ್ನು ಕೊಟ್ಟು ಒಳ್ಳೆಯ ರೀತಿ ಬೆಳೆಸಿದ ಮೇಲೆ ನೀನು ಎಲ್ಲೇ ಕೆಲಸ ಮಾಡು ಈ ಲೋಕದಲ್ಲಿ, ನೀನು ದೇವರಿಗೆ ವಿರುದ್ಧವಾಗಲಿ ತಂದೆ ತಾಯಿಗಳಿಗೆ ವಿರುದ್ಧವಾಗಲಿ ನೀನು ನಡೆದಾಗ ಪ್ರಯೋಜನವಿಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ನಿನ್ನ ತಂದೆ ತಾಯಿಗಳನ್ನು ಪ್ರೀತಿಸು, ನಿನ್ನ ಬಂಧುಗಳನ್ನು ಪ್ರೀತಿಸು, ನಿನ್ನ ಸಂಬಂಧಿಕರನ್ನು ಪ್ರೀತಿಸು, ನಿನ್ನ ನೆರೆಯವರನ್ನು ಪ್ರೀತಿಸು, ಅಕ್ಕ ಪಕ್ಕದವರನ್ನು ಪ್ರೀತಿಸು. ಆ ಪ್ರೀತಿಯ ಉದ್ಭವವೇ ನಿನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವದಿಸುವರು. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ಅಪಾ ನಿಮಗೆ ವಂದನೆ, ನಿಮಗೆ ಆರಾಧನೆ, ನಿಮಗೆ ಮಹಿಮೆ ಯೇಸುವೆ. ಪ್ರೀತಿಯ ಸಹೋದರ ಸಹೋದರರೇ, ನೋಡಿ, ಪುನಃ ನಾನು ನಿಮಗೆ ಮತ್ತಾಯನು ಬರೆದ ಶುಭ ಸಂದೇಶಕ್ಕೆ ನಾವು ಹೋಗುವಾಗ 21ನೇ ಅಧ್ಯಾಯಕ್ಕೆ ನಾನು ಹೋಗುತ್ತೇನೆ, ಅಲ್ಲಿ ಓದುತ್ತೇನೆ, ಕೇಳಿ. ಅದರಲ್ಲಿ ಈ ರೀತಿ ಇದೆ ನೋಡಿ. ಫಲ ನೀಡದ ಬಾಳಿಗೆ ಶಾಪ. ಫಲ ಯಾವಾಗ ನಾವು ಕೊಡುವುದಿಲ್ಲವೋ ನಮ್ಮಲ್ಲಿ ಶಾಪಗಳು, ತೊಂದರೆಗಳು, ಕಷ್ಟಗಳು, ದುಃಖಗಳು ನಮ್ಮಲ್ಲಿ ಪ್ರಾರಂಭವಾಗುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಮಾರನೆಯ ದಿನ ಬೆಳಿಗ್ಗೆ ಯೇಸು ಸ್ವಾಮಿ ಪುನಃ ಪಟ್ಟಣಕ್ಕೆ ಬರುತ್ತಿದ್ದಾಗ ಅವರಿಗೆ ಹಸಿವಾಯಿತು. ದಾರಿಯ ಪಕ್ಕದಲ್ಲಿ ಈ ಅಂಜೂರದ ಮರ ಕಣ್ಣಿಗೆ ಬಿದ್ದಿತು. ಹತ್ತಿರಕ್ಕೆ ಹೋಗಿ ನೋಡುವಾಗ ಅದರಲ್ಲಿ ಬರೀ ಎಲೆಗಳೇ ಹೊರತು ಬೇರೆ ಏನೂ ಇರಲಿಲ್ಲ ಎಂಬುದನ್ನು ನಾವು ನೋಡ್ತೇವೆ. ಇನ್ನು ಮುಂದೆ ನೀನೆಂದಿಗೂ ಹಣ್ಣು ಬಿಡದಂತಾಗಲಿ ಅಂತ ಹೇಳ್ತಾರೆ ಈ ಮತ್ತಾಯನ ಶುಭದರ್ಶಿಲಿ. ಅಲ್ಲಿ ನೋಡಿ, ಅಲ್ಲಿ ಒಂದು ರೀತಿ ಇಲ್ಲಿ ಹೇಳ್ತಾರೆ, ಬಿಡದಂತಾಗಲಿ ಹಣ್ಣು ನೀನೆಂದಿಗೂ ಎಂದರು. ಅದೇ ಕ್ಷಣದಲ್ಲಿ ಆ ಮರ ಒಣಗಿ ಹೋಯಿತು. ಪ್ರೀತಿಯ ಸಹೋದರ ಸರೇ, ಮತ್ತಾಯನ ಶುಭ ಸಂದೇಶದಲ್ಲಿ 21ನೇ ಅಧ್ಯಾಯದಲ್ಲಿ ದೇವರು 18ನೇ ವಾಕ್ಯದಿಂದ ದೇವರು ನುಡಿಯುವಾಗ ಅದೇ ಕ್ಷಣ ಆ ಮರ ಒಣಗಿ ಹೋಯಿತು ಎಂಬುದನ್ನು ನೋಡ್ತೇವೆ. ಯೇಸುವನ್ನು ನಂಬಿರಿ, ಯೇಸುವಿನೊಟ್ಟಿಗೆ ಹೋಗಿರಿ, ದೇವರೊಟ್ಟಿಗೆ ಧ್ಯಾನಿಸಿರಿ, ದೇವರಿಗೆ ಒಂದು ಸಮಯ ಕೊಡಿರಿ. ಈ ಲೋಕದಲ್ಲಿ ಯಾವುದೇ ಒಂದು ಕೆಲಸ ಮಾಡಲು ಸಮಯವಿದೆಯೋ, ನಿನಗೆ ಊಟ ಮಾಡಲು ಸಮಯವಿದೆಯೋ, ನಿನ್ನೆಲ್ಲ ಕಾರ್ಯಗಳಿಗೆ ಸಮಯವಿದೆಯೋ, ಅದೇ ರೀತಿಯಾಗಿ ಪ್ರೀತಿಯ ಸಹೋದರ ದೇವರಿಗೆ ಒಂದು ಸಮಯ ಕೊಡಿರಿ. ಪ್ರತಿ ದಿನವೂ ಸಮಯ ಕೊಡುವ ಮಕ್ಕಳಾಗಿ ಮಾರ್ಪಡಲಿ. ಭಾನುವಾರ ಮಾತ್ರ ಸಮಯ ಕೊಟ್ಟು ಇಂದಿನ ಎಲ್ಲ ದಿನಗಳಲ್ಲಿ ಸಮಯ ಕೊಡದೆ ಇರಬೇಡಿ. ಪ್ರೀತಿಯ ಸಹೋದರ ಸಹೋದರಿ, ಭಾನುವಾರ ಮುಖ್ಯ ಸಮಯ ಕೊಡ್ತೀರಿ, ಒಳ್ಳೆಯದು. ಆದರೆ ಇಂದಿನ ದಿನಗಳಲ್ಲಿ ನೀವು ಸಮಯವನ್ನು ದೇವರಿಗೆ ಕೊಟ್ಟು ಆ ದೇವರಲ್ಲಿ ಒಂದಾಗಬೇಕು, ದೇವರಲ್ಲಿ ನೀವು ನಿರತರಾಗಿರಬೇಕೆಂಬುದೇ ದೇವರಿಗೆ ಇಷ್ಟ ಈ ಲೋಕದಲ್ಲಿ. ಪ್ರೀತಿಯ ಸಹೋದರ ಸಹೋದರರೇ, ಇದನ್ನು ನೋಡಿ ಶಿಷ್ಯರು ನಿಬ್ಬೆರಗಾದರು.
ಆ ಅಂಜೂರದ ಮರ ಇಷ್ಟು ಬೇಗನೆ ಹೇಗೆ ಒಣಗಿ ಹೋಯಿತು ಎಂದು ಕೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಾನು ನಿನಗೆ ಖಂಡಿತವಾಗಿ ಹೇಳುತ್ತೇನೆ, ನೀವು ಸಂಶಯ ಪಡದೆ ವಿಶ್ವಾಸಿಸಿದರೆ ಈ ಅಂಜೂರದ ಮರಕ್ಕೆ ನಾನು ಏನು ಮಾಡಿದ್ದೇನೋ ನೀವು ಅಂತೆಯೇ ಮಾಡುವಿರಿ. ಅದು ಮಾತ್ರವಲ್ಲ, ಈ ಬೆಟ್ಟಕ್ಕೆ ನೀನು ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ನೀವು ಹೇಳಿದರೆ ಅದು ಹಾಗೆಯೇ ಆಗುವುದು. ವಿಶ್ವಾಸವಿಟ್ಟು ಏನು ಪ್ರಾರ್ಥನೆಯಲ್ಲಿ ನೀವು ಬೇಡಿಕೊಳ್ಳುವಿರೋ ಅದೆಲ್ಲ ಪಡೆಯುವಿರಿ ಎಂದು ಉತ್ತರಿಸಿದರು. ಹೌದು ಪ್ರೀತಿಯ ಸಹೋದರ ಸಹೋದರಿ, ದೇವರಲ್ಲಿ ನೀವು ಇದ್ದಾಗ, ದೇವರಿಗೆ ಒಂದು ಸಮಯವು ಕೊಟ್ಟು ಪ್ರಾರ್ಥಿಸಿದಾಗ ಖಂಡಿತವಾಗಿಯೂ ದೇವರು ಹೇಳಿದರು, ಈ ಮರಕ್ಕೆ ಹೋಗಿ ನೀನು ಸಮುದ್ರದಲ್ಲಿ ಬೀಳು ಎಂದರೆ ಅದು ಬೀಳುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ವಿಶ್ವಾಸವಿಟ್ಟು ಯಾರು ಪ್ರಾರ್ಥನೆ ಮಾಡುತ್ತಾರೋ, ಅವರು ಬೇಡಿಕೊಳ್ಳುತ್ತಾರೋ ಅದೆಲ್ಲವೂ ನೆರವೇರುತ್ತದೆ, ಅದನ್ನು ಪಡೆಯುವಿರಿ, ನೀವು ಭಾಗ್ಯವಂತರಾಗುವಿರಿ ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಯಾವಾಗ ಈ ಲೋಕದಲ್ಲಿ ನಾವು ನಿಷ್ಠಾವಂತರಾಗಿ ಪ್ರಾರ್ಥನೆಯಲ್ಲಿ ಬೆಳೆಯುವುದಿಲ್ಲವೋ ಆ ಪ್ರಾರ್ಥನೆಗೆ ಬೆಲೆ ಇಲ್ಲ. ಯಾವಾಗ ಆ ಪ್ರಾರ್ಥನೆಯಲ್ಲಿ ನೀವು ಬೇರೂರದ ಕಾರಣ, ಆ ಪ್ರಾರ್ಥನೆಯಲ್ಲಿ ನೀವು ಬಲಗೊಳ್ಳದ ಕಾರಣ ದೇವರು ನಿಮ್ಮನ್ನು ಕೈ ಬಿಡುವ ಸಮಯಗಳು ಬರ್ತದೆ. ಏಕೆಂದರೆ ಪ್ರೀತಿಯ ಸಹೋದರ ಸಹೋದರರೇ, ನೀವು ದೇವರ ಹತ್ತಿರ ಹೋದಾಗ ನಿಮ್ಮ ಹತ್ತಿರ ದೇವರು ಬರುತ್ತಾರೆ. ದೇವರು ಹತ್ತಿರ ಬಂದ ಮೇಲೆ ನಿನಗೆ ಸಂತೋಷವು, ಆನಂದವು, ವೈಭವವು ಉಂಟಾಗುತ್ತದೆ. ನೋಡಿ, ಇಲ್ಲಿ ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ 21ನೇ ಅಧ್ಯಾಯದಲ್ಲಿ, ಹಾಡದೆ ಮಾಡುವವನು ಉತ್ತಮನು. ಈ ಬಗ್ಗೆ ನಿಮಗೇನು ಅನಿಸುತ್ತದೆ? ಒಬ್ಬಾತನಿಗೆ 2 ಮಕ್ಕಳಿದ್ದರು. ಒಮ್ಮೆ ಆತ ಮೊದಲನೆಯ ಮಗನ ಹತ್ತಿರ ಬಂದು, ಮಗನೇ, ಇವತ್ತು ದ್ರಾಕ್ಷಿ ತೋಟಕ್ಕೆ ಹೋಗಿ ಕೆಲಸ ಮಾಡು ಎಂದ. ಅದಕ್ಕೆ ಅವನು, ನಾನು ಹೋಗುವುದಿಲ್ಲ ಎಂದು ಉತ್ತರವಿತ್ತ. ಆದರೂ ಅನಂತರ ಪಶ್ಚಾತ್ತಾಪಪಟ್ಟು ಅವನು ತೋಟಕ್ಕೆ ಹೋದ. ತಂದೆ 2ನೆಯ ಮಗನ ಹತ್ತಿರ ಹೋಗಿ ಅಂತೆಯೇ ತೋಟಕ್ಕೆ ಹೋಗಲು ಹೇಳಿದ. ಅವನು, ಇಗೋ ಹೋಗುತ್ತೇನಪ್ಪ ಎಂದು ಹೇಳಿದ, ಆದರೆ ಹೋಗಲೇ ಇಲ್ಲ. ಇಬ್ಬರಲ್ಲಿ ತಂದೆಯ ಇಷ್ಟದಂತೆ ನಡೆದವರು ಯಾರು ಎಂದು ಯೇಸು ಕೇಳಿದರು. ಮೊದಲನೆಯ ಮಗನೇ ಎಂದು ಉತ್ತರಿಸಿದರು ಅವರು. ಆಮೇನ್. ಆಗ ಯೇಸು ಸ್ವಾಮಿ, ಸುಂಕದವರ ವೇಶ್ಯರು ನಿಮಗಿಂತ ಮೊದಲೇ ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸಿದರು ಎಂದು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಸ್ಥಾನಿಕ ಯೆಹೋವನು ಧರ್ಮ ಮಾರ್ಗವನ್ನು ತೋರಿಸಲು ಬಂದನು, ನೀವು ಆತನನ್ನು ನಂಬಲಿಲ್ಲ. ಆದರೆ ಸುಂಕದವರು, ವೇಶ್ಯರು ಆತನನ್ನು ನಂಬಿದರು. ಇದನ್ನು ಕಂಡ ಮೇಲೂ ನೀವು ಪಶ್ಚಾತ್ತಾಪ ಪಡಲಿಲ್ಲ, ಯೋಹಾನನನ್ನು ನಂಬಲು ಇಲ್ಲ. ಆಮೇನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಸಹೋದರ ಸಹೋದರಿ, ಇಲ್ಲಿ ನೋಡಿ ದೇವರು ಹೇಳ್ತಾರೆ, ಈ ಬಗ್ಗೆ ನಿಮಗೇನು ಅನಿಸುತ್ತದೆ? ಈ ಲೋಕದಲ್ಲಿ ಒಬ್ಬಾತನಿಗೆ 2 ಮಕ್ಕಳಿದ್ದರು. ಒಮ್ಮೆ ಆತ ಮೊದಲನೆಯ ಮಗನ ಹತ್ತಿರ ಬಂದು, ಮಗನೇ, ನೀನು ದ್ರಾಕ್ಷಿ ತೋಟಕ್ಕೆ ಹೋಗಿ ಕೆಲಸ ಮಾಡು ಎಂದು ಹೇಳಿದಾಗ ಆತನು, ಹೌದಪ್ಪ, ಹೋಗುತ್ತೇನೆಂದೇಳಿ ಹೋಗಿ ಕೆಲಸವನ್ನು ಆತನು ಮಾಡುತ್ತಿದ್ದ, ಕಷ್ಟಪಡುತ್ತಿದ್ದ. ತಂದೆಯ ಮಾತಿಗೆ ಬೆಲೆ ಕೊಟ್ಟ. ಯಾರು ತಂದೆಯ ಮಾತಿಗೆ ಬೆಲೆ ಕೊಟ್ಟು ನಡೆಯುತ್ತಾರೋ ಅವರು ಆಶೀರ್ವದಿಸಲ್ಪಡುವರು, ಅವರು ಆರೋಗ್ಯವಂತರಾಗಿರುವರು, ಅವರ ಕೆಲಸ ಕಾರ್ಯಗಳು ಆಶೀರ್ವಾದ ಉಂಟಾಗುವುದು ಎಂಬುದನ್ನು ನಾವು ಇಲ್ಲಿ ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಅದೇ ಮಾತನ್ನು ತನ್ನ ತಂದೆ 2ನೆಯ ಮಗನ ಹತ್ತಿರ ಹೇಳಿದ. ಅಪ್ಪ, ಇವತ್ತು ಹೋಗಿ ತೋಟದಲ್ಲಿ ಕೆಲಸ ಮಾಡು ಎಂದು ಹೇಳಿದರು. ಹೌದಪ್ಪ, ಹೋಗುತ್ತೇನೆ ಅಂತೇಳಿ ಆ ಮಗನು ಹೋಗಲು ಇಲ್ಲ, ಕೆಲಸ ಮಾಡಲು ಇಲ್ಲ, ಸೋಮಾರಿಯಾಗಿ ಇದ್ದು ಬಿಟ್ಟ. ಪ್ರೀತಿಯ ಸಹೋದರ ಸಹೋದರಿ, ಅದರಲ್ಲಿ ಯಾರು ಆಶೀರ್ವದಿಸಲ್ಪಟ್ಟರು, ಯಾರು ಅವರ ತಂದೆಯ ಮಾತನ್ನು ಕೇಳಿದರು, ಅವರು ಆಶೀರ್ವದಿಸಲ್ಪಟ್ಟಿತು. ಆತನು ಇನ್ನೂ ಅತಿಯಾಗಿ ಆಶೀರ್ವಿಸಲ್ಪಟ್ಟನು ಎಂಬುದನ್ನು ನಾವು ಇಲ್ಲಿ ನೋಡುತ್ತೇವೆ. ಯಾರು ಆ ತಂದೆಯ ಮಾತನ್ನು ಕೇಳಲಿಲ್ಲವೋ ಆತನು
ಆತನು ದುಃಖ ಪಡುತ್ತಾನೆ, ವ್ಯಥೆ ಪಡುತ್ತಾನೆ ಎಂಬುದನ್ನು ನಾವು ನೋಡ್ತೇವೆ ಇಲ್ಲಿ ಪ್ರೀತಿಯ ಸಹೋದರ ಸಹೋದರರೇ. ಆಗ ಯೇಸು ಸ್ವಾಮಿ ಆ ಸುಂಕದವರು ವೇಶ್ಯರು ನಿಮಗಿಂತ ಮೊದಲೇ ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವರು ಎಂದು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಏಕೆಂದರೆ ಸುಂಕ ಇವರು ತೆಗೆದುಕೊಳ್ತಾರೆ, ವೇಶ್ಯತನ ಮಾಡ್ತಾರೆ ಎಂದು ನೀವು ಅವರನ್ನು ಹೀಯಾಳಿಸಬಹುದು. ಆದರೆ ಇಂಥವರೇ ಭಾಗ್ಯವಂತರು, ಅವರು ದೇವರ ಸಾಮ್ರಾಜ್ಯವನ್ನು ನಾನು ಸ್ಪಷ್ಟ ಹೇಳ್ತೇನೆ ಬೇಗ ಅವರು ಸೇರುವರು ಎಂದು ಹೇಳ್ತಾರೆ. ಸ್ಥಾನಿಕ ಯೆಹೋವನು ಧರ್ಮ ಮಾರ್ಗವನ್ನು ತೋರಿಸಲು ಬಂದನು, ನೀವು ಆತನನ್ನು ನಂಬಲಿಲ್ಲ. ಆದರೆ ಸುಂಕದವರು ವೇಶ್ಯರು ಆತನನ್ನು ನಂಬಿದರು, ಆತನ ಮಾತನ್ನು ಕೇಳಿದರು, ಮಾತಿಗೆ ಕಿವಿಗೊಟ್ಟರು, ಆಲಿಸಿದರು, ಅದರಂತೆ ನಡೆಯಲು ಪ್ರಯತ್ನ ಮಾಡಿದರು. ಅಂಥವರು ಈ ಲೋಕದಲ್ಲಿ ಸಾಕ್ಷಿಗಳಾದರು, ಭಾಗ್ಯವಂತರಾದರು ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಇದನ್ನು ಕಂಡ ಮೇಲೆ ನೀವು ಪಶ್ಚಾತ್ತಾಪ ಪಡಲಿಲ್ಲ, ಯೆಹೋವನನ್ನು ನಂಬಲು ಇಲ್ಲ. ನಂಬದಿದ್ದಾಗ ನಮಗೆ ಈ ಲೋಕದಲ್ಲಿ ಕಾರ್ಯಗಳು ಫಲಿಸುವುದಿಲ್ಲ. ಪ್ರೀತಿಯ ಸಹೋದರಿ ಸಹೋದರರೇ, ಸರ್ವಶಕ್ತರು ಮಹಾಪರಿಶುದ್ಧರಾದ ಸ್ವಾಮಿ ಯೇಸುವೆ, ಕರುಣಾಕರ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ, ವಂದನೆ, ನಿಮಗೆ ಆರಾಧನಿಸುವೆ. ಈ ಸಮಯದಲ್ಲಿ ಅಪ್ಪ, ಈ ವಾಕ್ಯವನ್ನು ಕೇಳಿದ ಒಬ್ಬೊಬ್ಬ ಕುಟುಂಬಗಳಲ್ಲಿಯೂ ಒಬ್ಬೊಬ್ಬರಲ್ಲಿಯೂ ಅಪ್ಪ ನಿನ್ನ ಮಾತುಗಳು ಬೇರೂರಲಿ, ಅವರು ಪರಿವರ್ತನೆಯಾಗಿ ಲೋಕದಲ್ಲಿ ಸಾಕ್ಷಿಗಳಾಗಿ ಬಾಳುವ ಮಕ್ಕಳಾಗಿ ಈ ಸಮಯದಲ್ಲೇ ಇವರನ್ನು ಮಾರ್ಪಡಿಸಿರಿ ಸ್ವಾಮಿ ಎಂದು ಯೇಸುವೆ ನಿನ್ನ ಪೂಜ್ಯ ನಾಮದಲ್ಲಿ ಬೇಡುತ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್.